ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಲೆಸನ್ 6 ಅಲ್ಲಿ ಡೇಸ್ ಆಫ್ ವೀಕ್, ಬೇಸಿಕ್ ಇಂಗ್ಲೀಷಲ್ಲಿ ಲೆಸನ್ 6 ಅಲ್ಲಿ ಡೇಸ್ ಆಫ್ ವೀಕ್ ಅಂದರೆ ಒಂದು ವಾರದಲ್ಲಿ ದಿನಗಳು ಬರುವಂಥದ್ದನ್ನು ಯಾವ ಥರ ಹೇಳೋದು ಅನ್ನೋದನ್ನು ಕಲ್ತ್ಕೊಂಡ್ವಿ. ಈಗ ಲೆಸನ್ 7ನಲ್ಲಿ ನಾವೇನು ಕಲ್ತ್ಕೋತೀವಿ ಅಂದರೆ ಮಂತ್ಸ್ ಆಫ್ ಎ ಇಯರ್, ಮಂತ್ಸ್ ಆಫ್ a year. ಮಂತ್ಸ್ ಆಫ್ ಎ ಇಯರ್ ಅಂದರೆ ಒಂದು ವರ್ಷದಲ್ಲಿ ಬರುವಂತಹ ತಿಂಗಳುಗಳನ್ನು ಯಾವ ಥರ ಹೇಳೋದು ಗೊತ್ತು ನಿಮಗೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇದೆಲ್ಲ ಗೊತ್ತು. ಆದರೆ ಇದನ್ನು ಸರಿಯಾಗಿ ಯಾವ ಥರ ಉಚ್ಚಾರಣೆ ಮಾಡೋದು, ಅದರ ಸ್ಪೆಲ್ಲಿಂಗ್ ಏನು, ಅದರ ಶಬ್ದ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೆಲೋ ಎವ್ರಿವಾನ್, ದಿಸ್ ಇಸ್ ಅನಿಲ್ ಕುಮಾರ್ ಆ್ಯಂಡ್ ಯು ಆರ್ ವೆಲ್ಕಮ್ ಟು ಬನ್ನಿ ಇಂಗ್ಲಿಷ್ ಕಲಿಯೋಣ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆಮೇಲೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನಿಮಗೇನಾದರೂ ಸಂದೇಹವಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡತಕ್ಕದ್ದು. ಆಮೇಲೆ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಫಸ್ಟ್ ಮಂತ್ ಏನು? ಜನವರಿ ಅಲ್ವಾ? ಅದನ್ನು ನಾವು ಯಾವ ಥರ ಓದಬೇಕು ಅಂತ ಹೇಳಿದ್ರೆ ಬರಿತೀನಿ, ಒಂದು ನಿಮಿಷ. ಫಸ್ಟ್ January, January. ಇದನ್ನ ಜನವರಿ ಅಂತ ಹೇಳ್ತೀವಿ. ಜನವರಿ, ಈ ವರಿನ ಹೇಳಬಾರ್ದು, ವರಿ ಹೇಳೋ ಅವಶ್ಯಕತೆ ಇಲ್ಲ. ಇದನ್ನ ಜ್ಯಾ ಅಂತ ಹೇಳಿ, ಜಾನ್ಯುರಿ ಅಂತ ಹೇಳಿದ್ರೆ ಸಾಕು. ಜಾನ್ಯುರಿ ಇದೇ ಇದರ ಸರಿಯಾದ ಉಚ್ಚಾರಣೆ. ಜಾನ್ಯುರಿ ಅಂತ ಹೇಳ್ಬೋದು, ಹೇಳ್ಬೋದು, ಬಟ್ ಅದು ನ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ. ಜಾನ್ಯುರಿ. ಓಕೆ, ಜಾನ್ಯುರಿ ಇದು ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಫೆಬ್ರವರಿ ಅಂತ ಹೇಳ್ತಿದ್ವಲ್ಲ, ಅದನ್ನು ಹೇಳಬಾರ್ದು. ಇನ್ಮೇಲೆ ಫೆಬ್ರವರಿ ಅಂತ ಹೇಳಲಿಕ್ಕೆ ಇಲ್ಲಿ ವಿ ಇಲ್ಲ ಅಥವಾ ಡಬ್ಲ್ಯೂ ಇಲ್ಲ. ಸೊ ಫೆಬ್ರವರಿ ಅಂತ ಹೇಳ್ಬೋದು, ಅಥವಾ ಫೆಬ್ರವರಿ ಅಥವಾ ಫೆಬ್ರವರಿ ಹೇಳಿದ್ರೆ ಸಾಕು. ಜಾನ್ಯುರಿ, ಫೆಬ್ರವರಿ. ನೆಕ್ಸ್ಟ್ ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಏನಿದು? MARCH, ಮಾರ್ಚ್ ಅಂತ ಹೇಳ್ತಿದ್ವಲ್ಲ, ಮಾರ್ಚ್ ಈ ಅರ್ಕ ಹೊತ್ತು ಬೇಡ. ಮಾರ್ಚ್ ಯಾಕೆಂದರೆ ಇಲ್ಲಿ ಆರ್ಗಿಂತ ಮುಂಚೆ ಎ ಬಂದಿದೆ. ಸೊ ಹಾಗಾಗಿ ಆರ್ ಇಸ್ ಸೈಲೆಂಟ್. ಆರ್ಗಿಂತ ಮುಂಚೆ ಎ ಬಂದರೆ ಆರ್ ಸೈಲೆಂಟ್ ಆಗುತ್ತೆ. ಆರ್ ಆದಮೇಲೆ ಕಾನ್ಸನೆಂಟ್ ಇದೆ, ಕಾನ್ಸನೆಂಟ್ ಅಂದರೆ ವ್ಯಂಜನ ಇದೆ. ಆರ್ ಆದಮೇಲೆ ಒಂದು ವೇಳೆ ಸರ ಇದ್ದಿದ್ರೆ, ಕ್ಷಮಿಸಿ ಅದನ್ನು ಎಡಿಟ್ ಮಾಡು, ಸರ ಅಂತ ಹೇಳಿದ್ದೀನಿ. ಆರ್ ಆದಮೇಲೆ ಒಂದು ವೇಳೆ ಸ್ವರ ಇದ್ದಿದ್ರೆ ಅದು ಮಾರ್ ಅಂತ ಹೇಳಬೇಕು. ಆರ್ ಆದಮೇಲೆ ವ್ಯಂಜನ ಇದೆ, ಸಿ ವ್ಯಂಜನ ಇದೆ. ಹಾಗಾಗಿ ಅದನ್ನು ನೀನು ಹೇಳಬೇಕು, ಹೇಳಬಾರ್ದು, ಅದನ್ನು ಸೈಲೆಂಟ್ ಆಗಿರುತ್ತೆ. ಮಾರ್ಚ್. ನೆಕ್ಸ್ಟ್ ತಿಂಗಳು ಏಪ್ರಿಲ್ ಅಂತಾರೆ. ಇಲ್ಲಿ ಬರಲ್ಲ, ಏಪ್ರಿಲ್.
ಏಪ್ರಿಲ್ ಅಲ್ಲ, ಏಪ್ರಲ್, ಪ್ರಲ್, ಏಪ್ರಲ್, ಏಪ್ರಿಲ್ ಅಲ್ಲ, ಈ ಕಾರ ಅಲ್ಲ, ಏಕಾರ, ಏಪ್ರಿಲ್. ಇಲ್ಲಿ ಐ ಇದೆ, ಆದರೂ ಅದನ್ನು ಎಲ್ ಅಂತ ಹೇಳ್ತೀವಿ, ಏಪ್ರಿಲ್. ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಮೇ ಇ, ಮೇ, ಎ ಮ್ ಅ ಯ, ಮೈ, ಮೈ. ಇಲ್ಲಿ ಎ ಯ ಸೇರಿಸ್ಬೇಕು, ಬರೀ ಮೇ ಅಲ್ಲ, ಯ, ಮೈ. ಹೇಳೋದು ಜೂನ್, ಜೂನ್. ಇದು ಒಂದೇ ಸರಿಯಾಗಿ ಹೇಳುತ್ತಿರೋದು ಅನ್ಸುತ್ತೆ. ಜೂನ್, ಜೂಲೈ ಅಲ್ಲ, ಜುಲೈ. ಆಗಸ್ಟ್, ಆಗಸ್ಟ್ ಅಂತ ಹೇಳ್ತೀವಿ, ಬಟ್ ಅದನ್ನು ಆಗಸ್ಟ್ ಹೇಳಬೇಕು. ಓಕಾರ, ಓ, ಓ ಅಲ್ಲ, ಓ, ಆಗಸ್ಟ್. ಆಗಸ್ಟ್. ಆ ಕೆಳಗೆ ಆ ಮೇಲ್ಗಡೆ ಒಂದು ನಾನು ಲೈನ್ ಎಳಿತೇನೆ, ಅದನ್ನು ಓ ಅಂತ ಹೇಳಬೇಕು. ಓ ತುಂಬ ಬರುತ್ತೆ ಇಂಗ್ಲೀಷಲ್ಲಿ. ನಮಗೆ ಆಕಾರ ಅಲ್ಲ, ಅದು ಓಕಾರ ಅಲ್ಲ, ಔಕಾರನೂ ಅಲ್ಲ, ಓ, ಆಗಸ್ಟ್. ಸೆಪ್ಟೆಂಬರ್, ಎಸ್ ಇ ಸ ಸ ಎ ಪ ಟ್ ಎ ಮ್ ಬ ಅ ರ್, ಸೆಪ್ಟೆಂಬರ್. ಇಲ್ಲಿ ಸ್ವರ ಬಂದಿದೆ, ಎ ಇ ಐ ಒ ಯು ಅಲ್ಲಿ ಇ ಇದೆ, ಕೊನೆಗೆ ಆರ್ ಇದೆ. ಸೊ ಈ ಆರ್ನ ಪ್ರೊನೌನ್ಸ್ ಮಾಡೋ ಹಾಗಿಲ್ಲ, ಸೆಪ್ಟೆಂಬರ್. ಕನ್ನಡದಲ್ಲಿ ಸೆಪ್ಟೆಂಬರ್ ಬರ್ ಇಲ್ಲ. ಇಂಗ್ಲೀಷಲ್ಲಿ ಯಾವತ್ತೂ ಕೊನೆಗೆ ನೀವು ಆರನ್ನು ಬಳಸಬಾರದು. ಸಿಂಪಲ್. ಓಕೆ, ಸೆಪ್ಟೆಂಬರ್. ಇಲ್ಲೂ ನೋಡಿ ಕೊನೆಗೆ ಆರಿದೆ, ಅದರ ಹಿಂದೆ ಸ್ವರ ಇದೆ. ಸೊ ಅಕ್ಟೋಬರ್ ಅಲ್ಲ, ಅಕ್ ಅಲ್ಲ, ಅಕ್ಟೋಬರ್, ಬಿಕಾಸ್ ಇಲ್ಲಿ ಓ ಇದೆ. ಅಕ್ಟೋಬರ್, ಸೆಪ್ಟೆಂಬರ್, ಅಕ್ಟೋಬರ್. ಕೊನೆಯಲ್ಲಿ ಆರಿದೆ, ಇಲ್ಲಿ ಆರಿದೆ, ಇಲ್ಲಿ ಬ. ನವೆಂಬರ್, ನವೆಂಬರ್ ಅಲ್ಲ, ನವೆಂಬರ್, ಎನ್ ಓ ಇದೆ. ಸೊ ನವೆಂಬರ್, ಇಲ್ಲೇ ಬರುತ್ತೇನೆ. ನೋ ವೆಮ್, ನವೆಂಬರ್. ಓಕೆ ನೋಡಿ, ಜಾನ್ಯುವರಿ, ಜಾನ್ವರಿ, ವ ಇಲ್ಲ. ಜನವರಿ ಇಲ್ಲ. ಫೆಬ್ರವರಿ, ಫೆಬ್ರವರಿಲಿ ವ ಇಲ್ಲ, ಫೆಬ್ರವರಿಲಿ ವ ಇಲ್ಲ. ಫೆಬ್ರವರಿ ಅಥವಾ ಫೆಬ್ರವರಿ ಅಂತ ಹೇಳೋದು. ಮಾರ್ಚಲ್ಲಿ ಆರಿಲ್ಲ, ಮಾರ್ಚಲ್ಲಿ ಆರಿಲ್ಲ. ಏಪ್ರಿಲ್, ಎಲ್ ಹೇಳಬೇಕು, ಇಲ್ಲಿ ಹೇಳುವಾಗಿಲ್ಲ, ಏಪ್ರಿಲ್. ಮೇ ಅಲ್ಲಿ ಐ ಸೇರಿಸಬೇಕು. ಓಕೆ, ಜೂನ್. ಓಕೆ, ಜುಲೈಯಲ್ಲಿ ಐ ಹೇಳಬೇಕು, ಜುಲೈ ಹೈಲೈಟ್ ಮಾಡಬೇಕಾಗಿರುವಂಥದ್ದು. ಆಗಸ್ಟ್, ಆಗಸ್ಟ್, ಆಗಸ್ಟಲ್ಲಿ ಆ ಹೈಲೈಟ್ ಮಾಡಬೇಕು. ಸೆಪ್ಟೆಂಬರ್, ಆರ್ ಸೈಲೆಂಟ್, ಸೆಪ್ಟೆಂಬರ್ ಇಲ್ಲ. ಓಕೆ, ಅದೇ ಥರ ಅಕ್ಟೋಬರ್, ರ ಇಲ್ಲ, ಆರ್ ಸೈಲೆಂಟ್. ಸೇಮ್ ಆಸ್ ನವೆಂಬರ್, ಆರ್ ಸೈಲೆಂಟ್, ಇವರು ಹೇಳಾಗಿಲ್ಲ. ಅದನ್ನು ಗಮನಿಸಬೇಕು. ಸೆಪ್ಟೆಂಬರ್, ನವೆಂಬರ್. ಇನ್ನೊಮ್ಮೆ ಹೇಳ್ತೀನಿ ನಾನು. ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್, ಕ್ಷಮಿಸಿ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ವೆರಿ ಸಿಂಪಲ್ ಅಲ್ವ ಸ್ನೇಹಿತರೆ? ಆರ್ ಎಲ್ಲದರಲ್ಲೂ ಆರ್ ಹೇಳೋದನ್ನು ಬಿಟ್ಬಿಡಬೇಕು. ಆಮೇಲೆ ಜನವರಿ ಅಂತ ಹೇಳೋದನ್ನು ಜಾನ್ವರಿ, ಅಲ್ಲಿ ವ ಇಲ್ಲ. ಫೆಬ್ರವರಿ ಅಂತ ಹೇಳೋದನ್ನು ಫೆಬ್ರವರಿ ಅಥವಾ ಫೆಬ್ರವರಿ. ಓಕೆ, ಬಿಟ್ರಲ್ಲಿ ಯಾವ್ದಾರು. ಮಾರ್ಚಲ್ಲಿ ಅರ್ಕ ಒತ್ತು ತೆಗೆದ್ರಾಯಿತು. ಮೇಗೆ ಐ ಸೇರಿಸ್ಬೇಕು. ಜುಲೈಗೆ ಆಯ್ ಅಂತ ಎಳಿಬೇಕು.
ಆಗಸ್ಟಿಗೆ ಓ ಅಂತ ಹೇಳಬೇಕು, ಸೆಪ್ಟೆಂಬರ್ ಆರ್ ಸೈಲೆಂಟ್ ಮಾಡಬೇಕು. ಓಕೆ, ಸೊ ಇವಿಷ್ಟೇ ಮಂತ್ಸ್ ಆಫ್ ಎ ಇಯರ್. ಫಸ್ಟು ವಾರಗಳನ್ನು ಕಲ್ತ್ಕೊಂಡ್ರಿ, ಮಂತ್ಸನ್ನು ಕಲ್ತ್ಕೊಂಡ್ರಿ. ನೆಕ್ಸ್ಟ್ ವಿಡಿಯೋ ಬೇಸಿಕ್ ಆಗಿ ಇರುತ್ತೆ. ಓಕೆ ಓಕೆ ಸ್ನೇಹಿತರೆ, ಇಲ್ಲಿವರೆಗೆ ನಾನು ವಿಡಿಯೋನ ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಆಮೇಲೆ ಇದೇ ಥರ ವೀಡಿಯೋಸ್ ನೋಡ್ತಾ ಇರಿ, ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. Keep watching my videos until my next video uploads. Thank you so much and have a nice day.